नमस्ते। नमस्ते। सुप्रभातम। सुप्रभातम। भवत्याः नाम किम्? मम नाम गीता। नाम किम्? मम नाम ಮೋಹನಃ. ನಮಸ್ತೆ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಹಬ್ಬ ಹರಿದಿನಗಳಲ್ಲಿ ಶ್ಲೋಕ, ಮಂತ್ರ, ದೇವಸ್ಥಾನಗಳಲ್ಲಿ ಪೂಜೆ, ಪ್ರಾರ್ಥನೆ ಮುಂತಾದವುಗಳನ್ನು ಮಾಡುವಾಗ ಸಂಸ್ಕೃತವನ್ನು ನೀವು ಕೇಳಿಯೇ ಇರುತ್ತೀರಿ. ಬಹಳಷ್ಟು ಜನ ಸಂಸ್ಕೃತವನ್ನು ಶಾಲೆ ಕಾಲೇಜುಗಳ ಪಠ್ಯಪುಸ್ತಕಗಳಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಿಯೇ ಇರುತ್ತೀರಿ. ಆದರೆ ಸಂಸ್ಕೃತವನ್ನು ಅರ್ಥೈಸಿಕೊಂಡು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಆಡುಭಾಷೆಯಾಗಿ ಈ ದೇವಭಾಷೆಯನ್ನು ಹೇಗೆ ಮಾತನಾಡುವುದು ಎಂದು ತಿಳಿದಿರುವುದಿಲ್ಲ. ಈ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ಉತ್ತರ ನಿಮಗೆ ಸಿಗಬಹುದು. ಬನ್ನಿ ಸಂಸ್ಕೃತವನ್ನು ಮಾತನಾಡೋಣ. ನೀವು ಯಾರನ್ನಾದರೂ ಭೇಟಿಯಾದಾಗ ಹಲೋ, ಹಾಯ್ ಎನ್ನುವ ಬದಲಿಗೆ ಹರಿ ಓಂ ಎಂದು ಹೇಳಿ. ಹರಿ ಓಂ. ಹಾಗೆ ಮುಂದುವರಿದು ನಮಸ್ತೆ, ನಮಸ್ಕಾರ ಎಂದು ಹೇಳಿ. ನಮಸ್ತೆ, ನಮಸ್ಕಾರ ಎಂದು ಹೇಳಿ. ನಿಮ್ಮೆದುರಲ್ಲಿ ಪುರುಷ ವ್ಯಕ್ತಿಗಳು ಇದ್ದಾಗ, ಪುರುಷರು ಯಾರಾದರೂ ಇದ್ದಾಗ ಅವರನ್ನು ಉದ್ದೇಶಿಸಿ ನೀವು ಭವತಃ ನಾಮ ಕಿಂ ಎಂದು ಪ್ರಶ್ನಿಸಿ. ಅಂದರೆ ನಿನ್ನ ಅಥವಾ ನಿಮ್ಮ ಹೆಸರು ಏನು ಎಂದು ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಮಮ ನಾಮ ಕೃಷ್ಣಮೂರ್ತಿ, ಅಂದರೆ ಕೃಷ್ಣಮೂರ್ತಿ ಎಂಬುದು ನನ್ನ ಹೆಸರಾದ್ದರಿಂದ ನಾನು ಹೇಳ್ತಾ ಇದ್ದೀನಿ ಮಮ ನಾಮ ಕೃಷ್ಣಮೂರ್ತಿ. ಮಮ ನಾಮ ಕೃಷ್ಣಮೂರ್ತಿ ಅಂದರೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಅರ್ಥ. ಹಾಗೆ ಮತ್ತಾರಾದರೂ ಬೇರೆಯವರಾಗಿದ್ದರೆ ಭವತಃ ನಾಮ ಕಿಂ ಎಂಬ ಪ್ರಶ್ನೆಗೆ ಮಮ ನಾಮ ಶಿವಃ. ಭವತಃ ನಾಮ ಕಿಂ? ಮಮ ನಾಮ ಗಣೇಶಃ. ಭವತಃ ನಾಮ ಕಿಂ? ಮಮ ನಾಮ ಅರ್ಜುನಃ. ಭವತಃ ನಾಮ ಕಿಂ? ಮಮ ನಾಮ ಅರ್ಜುನಃ. ನನ್ನ ಹೆಸರು ಅರ್ಜುನ ಅಂತ ಅರ್ಥ. ನೀವು ಯಾರನ್ನಾದರೂ ಸ್ತ್ರೀಯರನ್ನು ಭೇಟಿಯಾದಾಗ ಭವತ್ಯಾಹ ನಾಮ ಕಿಂ ಎಂದು ಪ್ರಶ್ನಿಸಿ. ಭವತ್ಯಾಹ ನಾಮ ಕಿಂ? ಭವತ್ಯಾಹ ಎಂದರೆ ನಿನ್ನ ಅಥವಾ ನಿಮ್ಮ, ನಾಮ ಹೆಸರು, ಕಿಂ ಏನು. ಭವತ್ಯಾಹ ನಾಮ ಕಿಂ? ನಿಮ್ಮ ಹೆಸರು ಏನು. ಇದು ನಿಮ್ಮೆದುರಲ್ಲಿ ಯಾರಾದರೂ ಸ್ತ್ರೀಯರು ಇದ್ದಾಗ ಈ ಪ್ರಶ್ನೆಯನ್ನು ನೀವು ಕೇಳಬಹುದು. ಇದಕ್ಕೆ ಉತ್ತರವಾಗಿ ಭವತ್ಯಾಹ ನಾಮ ಕಿಂ ಎಂಬ ಪ್ರಶ್ನೆಗೆ ಮಮ ನಾಮ ಲಲಿತಾ ಅಥವಾ ಭವತ್ಯಾಹ ನಾಮ ಕಿಂ? ಮಮ ನಾಮ ಗೌರಿ. ಭವತ್ಯಾಹ ನಾಮ ಕಿಂ? ಮಮ ನಾಮ ಸೀತಾ. ಭವತ್ಯಾಹ ನಾಮ ಕಿಂ? ಮಮ ನಾಮ ವಿಸ್ಮಿತಾ ಅಂತ. ಈಗ ಅವರ ಹೆಸರು ಯಾವುದಿರುತ್ತೋ ಅದನ್ನು ಸೇರಿಸ್ಕೊಂಡು ಅವರು ಹೇಳಬೇಕಾಗುತ್ತೆ. ಮಮ ನಾಮ ಲಲಿತಾ, ಮಮ ನಾಮ ಜಾಹ್ನವಿ, ಮಮ ನಾಮ ಸರಸ್ವತಿ, ಮಮ ನಾಮ ರತ್ನಾವತಿ, ಮಮ ನಾಮ ಚೈತ್ರ ಇತ್ಯಾದಿ ಉತ್ತರಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ತವ ನಾಮ ಕಿಂ? ಇದರ ಅರ್ಥ ತವ ನಾಮ ಕಿಂ ಎಂದರೆ ನಿನ್ನ ಹೆಸರು ಏನು ಎಂದರ್ಥ. ಇದನ್ನು ನೀವು ಯಾರಿಗೆ ಕೇಳಬೇಕು ಅಂತಂದರೆ ನಿಮಗಿಂತ ಕಿರಿಯವರಾಗಿದ್ದಲ್ಲಿ, ಅಂದರೆ ನಿಮಗಿಂತ ತುಂಬ ಚಿಕ್ಕವರಾಗಿದ್ದರೆ, ವಯಸ್ಸಿನಲ್ಲಿ ತುಂಬ ಚಿಕ್ಕವರು ಯಾರೋ ಮಕ್ಕಳು, ಅವರನ್ನು ನೀವು ಭೇಟಿಯಾದಾಗ ಆಗ ನೀವು ಈ ಪ್ರಶ್ನೆಯನ್ನು ಕೇಳಬಹುದು. ನಿಮಗಿಂತ ಕಿರಿಯರನ್ನು ಉದ್ದೇಶಿಸಿ ಪ್ರಶ್ನೆ ಮಾಡುವ ವಾಕ್ಯ ತವ ನಾಮ ಕಿಂ? ನಿನ್ನ ಹೆಸರೇನು? ತವ ನಾಮ ಕಿಂ ಎಂದರೆ ನಿನ್ನ ಹೆಸರೇನು. ಇದರಲ್ಲಿ ಲಿಂಗಭೇದ ಇಲ್ಲ. ಪುರುಷರು ಅಥವಾ ಮಹಿಳೆಯರು, ಸ್ತ್ರೀ ಪುರುಷರನ್ನು ಸಮಾನವಾಗಿ ಈ ಒಂದು ವಾಕ್ಯ ಪ್ರಶ್ನೆ ಮಾಡ್ತಾ ಇದೆ. ತವ ನಾಮ ಕಿಂ? ಈ ಪ್ರಶ್ನೆಗೆ ಉತ್ತರ ಹೆಣ್ಣು ಅಥವಾ ಗಂಡನ್ನು ಸಮಾನವಾಗಿ ಉದ್ದೇಶಿಸಿ ಕೇಳುವಂತಹ ಪ್ರಶ್ನೆ ಇದು. ಆದ್ದರಿಂದ ತವ ನಾಮ ಕಿಂ ಎಂಬ ಪ್ರಶ್ನೆಗೆ ಮಮ ನಾಮ ಕೃಷ್ಣಮೂರ್ತಿ ಅಥವಾ ಮಮ ನಾಮ ಲಲಿತಾ. ತವ ನಾಮ ಕಿಂ ಅಂತ ಪ್ರಶ್ನೆ ಮಾಡಿದರೆ ಮಮ ನಾಮ ಶಿವ ಅಥವಾ ಮಮ ನಾಮ ಗೌರಿ, ಮಮ ನಾಮ ಗಣೇಶಃ. ತವ ನಾಮ ಕಿಂ? ಮಮ ನಾಮ ಸೀತಾ, ಮಮ ನಾಮ ಅರ್ಜುನ. ತವ ನಾಮ ಕಿಂ? ಮಮ ನಾಮ ವಿಸ್ಮಿತಾ ಅಂತ ಈ ಥರ ಉತ್ತರವನ್ನು ನೀವು ನಿರೀಕ್ಷೆ ಮಾಡಬಹುದು. ಹೀಗೆ ಸಂಭಾಷಣೆಗಳನ್ನು ನೀವು ಮುಂದುವರಿಸಬಹುದು. ಈಗ ನಿಮಗೊಂದು ಕೆಲಸ. ನಿಮ್ಮ ಮನೆಯ ಸದಸ್ಯರು, ಪಾಲಕರು, ಪೋಷಕರು ಅಥವಾ ಮಿತ್ರರು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಒಡನಾಡಿಗಳನ್ನು ಉದ್ದೇಶಿಸಿ ನೀವು ಇದೇ ಪ್ರಶ್ನೆಗಳನ್ನು ಕೇಳಿ. ಆದರೆ ಮೊದಲು ನೀವು ನಿಮ್ಮ ಹೆಸರನ್ನು ಮೊದಲು ಹೇಳಿ. ಮಮ ನಾಮ ಕೃಷ್ಣಮೂರ್ತಿ, ಭವತಃ ನಾಮ ಕಿಂ ಅಂತ ಪ್ರಶ್ನೆ ಕೇಳಿ. ಅಥವಾ ಸ್ತ್ರೀಯರಾಗಿದ್ದರೆ ಮಮ ನಾಮ ಗಣೇಶಃ, ಭವತ್ಯಾಹ ನಾಮ ಕಿಂ ಅಂತ ಪ್ರಶ್ನೆ ಮಾಡಿ. ನಿಮಗಿಂತ ಅವರು ಚಿಕ್ಕವರಾಗಿದ್ದರೆ ಮಮ ನಾಮ ಶಿವಃ, ತವ ನಾಮ ಕಿಂ ಎಂಬ ಪ್ರಶ್ನೆ ಮಾಡಿ. ಹಾಗೆ ಬಂದ ಉತ್ತರವನ್ನು ನೀವು ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.